ನರಸೀಪುರ ಪಟ್ಟಣದಲ್ಲಿ ನ್ಯಾಯಾಲಯದ ಮುಂಭಾಗ ದಿನಾಂಕ 4/2/2026 ಮಧ್ಯಾಹ್ನ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಮಹದೇವಸ್ವಾಮಿರವರನ್ನ ತೊಟ್ಟವಾಡಿ ಗ್ರಾಮದ ಸಂತೋಷ್ ಎಂಬ ವ್ಯಕ್ತಿ ಉಸಿರುಗಟ್ಟಿಸಿ ಸಾಯಿಸಲು ಪ್ರಯತ್ನಿಸಿದ್ದ ವಿಚಾರಕ್ಕೆ ಸಂಬಂಧಿಸಿದಂತೆ ನೊಂದ ವ್ಯಕ್ತಿಯ ಹೇಳಿಕೆ ಪ್ರಕಾರ ಎಫ್ಐಆರ್ ದಾಖಲು ಮಾಡಿದ್ದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಾಲೂಕು ವಕೀಲ ಸಂಘದ ಉಪಾಧ್ಯಕ್ಷ ಶಾಂತನಾಗರಾಜು ತಿಳಿಸಿದ್ದಾರೆ. ಪಟ್ಟಣದ ಎದುರು ನಮ್ಮ ಸಂಘದ ಅಧ್ಯಕ್ಷರು ಹೇಳಿಕೆ ನೀಡುವ ಪರಿಸ್ಥಿತಿ ಇಲ್ಲದಿದ್ದರೂ ಸಹ ಹೇಳಿಕೆ ನೀಡಿದ್ದಾರೆ. ಇವರು ಹೇಳಿಕೆ ಪ್ರಕಾರ ಎಫ್ಐಆರ್ ದಾಖಲಿಸಲಾಗಿದೆ. ಅವರಿಗೆ ಬೇಲ್ ಸಿಕ್ಕುವ ರೀತಿಯಲ್ಲಿ ಎಫ್ಐಆರ್ ಹಾಕಿದ್ದಾರೆ. ಇದರ ವಿರುದ್ಧ ನಾವು ಕರ್ನಾಟಕ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಇನ್ನು ಇದೇ ಸಮಯದಲ್ಲಿ ಸಂಘದ ಉಪಾಧ್ಯಕ್ಷ ಶಾಂತನಾಗರಾಜು, ಕಾರ್ಯದರ್ಶಿ ಸೋಮಣ್ಣ, ಖಜಾಂಚಿ ಮಹದೇವಸ್ವಾಮಿ, ವಕೀಲರುಗಳಾದ ಪಾಲಾಕ್ಷಮೂರ್ತಿ, ರವಿಶಂಕರ್, ಉಮೇಶ್, ಬಸವರಾಜು, ಸಿದ್ದಪ್ಪಾಜಿ, ನಂದೀಶ್, ಭುವನೇಶ್, ಮಹೇಶ್, ಚಿನ್ನಸ್ವಾಮಿ, ರವಿ, ಮಹದೇವಸ್ವಾಮಿ, ಶಶಿಧರ್, ಸಿದ್ದರಾಜು, ಕೃಷ್ಣಮೂರ್ತಿ, ಪರಮಶಿವಮೂರ್ತಿ, ಉದಯ್ ಕುಮಾರ್, ಇನ್ನೂ ಕೆಲವು ವಕೀಲರು ಹಾಜರಿದ್ದರು. ಏನು ದಿನಾಂಕ 4/2/2026 ಮಧ್ಯಾಹ್ನ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಮಹದೇವಸ್ವಾಮಿರವರ ಮೇಲೆ ತೊಟ್ಟವಾಡಿ ಗ್ರಾಮದ ವ್ಯಕ್ತಿ ಸಂತೋಷ್ ಎಂಬಾತನು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅವ್ರನ್ನ ಉಸಿರುಗಟ್ಟಿಸಿ ಸಾಯಿಸಲು ಪ್ರಯತ್ನ ಮಾಡಿದರು. ಈ ಸಂಬಂಧಪಟ್ಟಂತೆ ನಾವು ಅಧ್ಯಕ್ಷರನ್ನು MLC ಮಾಡಿಸಿ ಮತ್ತು ಅವರಿಗೆ ತುರ್ತು ಚಿಕಿತ್ಸಾ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಮತ್ತು ECGಯನ್ನು ಮಾಡಿಸಿದಾಗ ಅವರು ಉಸಿರಾಟದ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಒಂದು ವರದಿಯನ್ನು ನೀಡ್ತಾರೆ. ತದನಂತರ ಟಿ ನರಸೀಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಧನಂಜಯ ಸಾಹೇಬ್ರವರು ಮತ್ತು ಠಾಣಾಧಿಕಾರಿಗಳವರು ಬಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ. ಹೇಳಿಕೆಯನ್ನು ಪಡ್ಕೊಂಡ್ರು ಕೂಡ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಅವರು ಹೇಳಿಕೆ ಕೊಡುವಂಥ ಪರಿಸ್ಥಿತಿ ಇಲ್ಲದೇ ಇದ್ದರೂ ಕೂಡ ಅವ್ರಿಗೇನು ತೊಂದರೆ ಆಗಿತ್ತು ಅದನ್ನು ಗ್ರೀವೆನ್ಸ್ನ ಹೇಳಿದರು. ಅಂದರೆ ಅವರನ್ನು ನೀನು ಸಾಯಿಸುತ್ತೇನೆ ಎಂದು ಹಿಡಿದುಕೊಂಡು ಗಟ್ಟಿಯಾಗಿ ಕುತ್ತಿಗೆಯನ್ನು ಹಿಡ್ಕೊಂಡು ಸಾಯಿಸಲು ಪ್ರಯತ್ನ ಪಟ್ಟು ಉಸಿರಾಟ ತೊಂದರೆ ಮಾಡಿದ್ರು. ಈ ಸಂಬಂಧಪಟ್ಟಂತೆ ನಮ್ಮ ಅಧ್ಯಕ್ಷರು ಹೇಳಿಕೆಯನ್ನು ನೀಡಿದರೂ ಕೂಡ ಸಮಂಜಸವಾದ ಒಂದು ನ್ಯಾಯಸಮ್ಮತವಾದಂತಹ FIR ಹಾಕ್ತೇನೆ ಕೇವಲ ಬೇಲೆಬಲ್ ನೇಚರ್ನ ಇರುವಂಥ ಸೆಕ್ಷನ್ಗಳನ್ನು ಹಾಕಿ ನಮ್ಮ ಒಂದು ಏನು ದೂರ ಏನಿದೆ ಹೇಳಿಕೆ ಏನಿದೆ ಅದರಲ್ಲಿ ಸಂಬಂಧಪಟ್ಟಂತೆ FIR ದಾಖಲಿಸುವಲ್ಲಿ ಟಿ ನರಸೀಪುರ ಪೊಲೀಸ್ ಠಾಣೆ CPI ಅವರು ವಿಫಲರಾಗಿದ್ದಾರೆ. ಈ ಸಂಬಂಧಪಟ್ಟಂತೆ ನಾವು ವಕೀಲ ಸಂಘದಲ್ಲಿ ನಿನ್ನೆ ಮೀಟಿಂಗನ್ನು ಕರೆದ್ವಿ. ಈ ಸಂಬಂಧಪಟ್ಟಂತೆ ಅವರ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ಮಾಡಬೇಕು, ಮತ್ತು ನಮಗೆ ನ್ಯಾಯ ಸಿಗುವ ತನಕ ಹೋರಾಟವನ್ನು ಮಾಡಬೇಕು, ಧರಣಿಯನ್ನು ಕೂರಬೇಕು ಅಂತೇಳಿ ನಮ್ಮ ವಕೀಲ ಸಂಘದ ಎಲ್ಲ ಸದಸ್ಯರ ಒಂದು ಹಿತಾಶಯ ಮೇರೆಗೆ ಮತ್ತು ಅಭಿಪ್ರಾಯದ ಮೇರೆಗೆ ಸರ್ವಾನುಮತದಲ್ಲಿ ತೀರ್ಮಾನಿಸಿ ಇವತ್ತು ಧರಣಿಯನ್ನು ಕೂತಿದ್ದೀವಿ. ಒಂದು ವೇಳೆ ನಾವು ನಮ್ಮ ಒಂದು ಹೇಳಿಕೆ ಏನಿದೆ, ದೂರುದಾರರ ಒಂದು ಹೇಳಿಕೆ ಏನಿದೆ, ನೊಂದ ವ್ಯಕ್ತಿ ಹೇಳಿಕೆ ಏನಿದೆ, ಆ ಆಧಾರಕ್ಕೆ ಸಂಬಂಧಪಟ್ಟಂತೆ FIR ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮಾಡದೇ ಇದ್ದರೆ ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಹೇಳಿ ಒತ್ತಾಯನ ಮಾಡ್ತಾಯಿದ್ದೀವಿ. ಯಾಕಂದರೆ ಈಗ ಆಲ್ರೆಡಿ ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತು ಮತ್ತು ಎಲ್ಲ ಕರ್ನಾಟಕ ಜಿಲ್ಲೆಯ ಎಲ್ಲ ವಕೀಲ ಸಂಘದಲ್ಲಿ ಕೂಡ ಬಾಯ್ಕಟ್ಟನ್ನು ಮಾಡಿದ್ದೀವಿ ಮತ್ತು ಈ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಎಲ್ಲಿವರೆಗೆ ನಾವು ನ್ಯಾಯ ದೊರಕೋದಿಲ್ವೋ, ಕಾನೂನುಬದ್ಧವಾಗಿ ನ್ಯಾಯ ದೊರಕೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ಹೋರಾಟನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಅವ್ರಿಗೆ ಒಂದು ಒತ್ತಾಯನ ಮಾಡ್ತಾ ಇದ್ದೀವಿ. ಸರ್, ಪರ್ಟಿಕ್ಯುಲರ್ ಆಗಿ ನೀವು ಹೇಳಿಕೆ ಕೊಟ್ಟಿದ್ದೀರಲ್ಲ, ಯಾರು ಸಂತ್ರಸ್ತರು ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆ ಆಧಾರದ ಮೇಲೆ ನಿಮ್ಮ ಯಾವ ಸೆಕ್ಷನ್ ಹಾಕಬೇಕಿತ್ತು ಅಂತ ನಮ್ಮ ಒಂದು ಹೇಳಿಕೆ ಪ್ರಕಾರವಾಗಿ ಅವರು ಮರಣಾಂತಿಕ ಅಂದರೆ ಸಾಯಿಸುತ್ತೇನೆ ಅಂತ ಹೇಳಿದರೆ ಇಂದಿನ IPC ಪ್ರಕಾರ 307 ಒಂದು ಹಾಕಬೇಕಾಗಿತ್ತು. ಮತ್ತು ಅದಲ್ಲದೆ ವಕೀಲರ ಒಂದು ಸಂರಕ್ಷಣಾ ಕಾಯ್ದೆ ಎನ್ನುವಾಗಿ 3 ಮತ್ತು 4ನೇ ಕಲಂ ಪ್ರಕಾರವಾಗಿ ಒಂದು ಕಲಾಂನ ಇನ್ಕ್ಲೂಡ್ ಮಾಡಬೇಕಾಗಿತ್ತು. ಆದರೆ ಏನು ಸರ್ಕಲ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಈ ಒಂದು ಸೆಕ್ಷನ್ಗಳನ್ನು ಸೇರ್ಪಡೆ ಮಾಡಲು ಹೇಳಿಕೆ ಪ್ರಕಾರವಾಗಿ ಏನು ಹೇಳಿಕೆಯನ್ನು ನೀಡಿದ್ದಾರೆ ಆ ಪ್ರಕಾರವಾಗಿ ಸೆಕ್ಷನ್ಗಳನ್ನು ಸೇರಿಸುವಲ್ಲಿ ವಿಫಲರಾಗಿದ್ದಾರೆ. ಆ ಸೆಕ್ಷನ್ಗಳನ್ನ ಮಾಡಬೇಕಾಗಿತ್ತು. ಏನು ನಮಗೆ ನ್ಯಾಯ ದೊರಕೋ ತನಕ ಈ ಹೋರಾಟನ ಮುಂದುವರಿಸ್ತೇವೆ ಅಂತೇಳಿ ನಮ್ಮ ವಕೀಲ ಸಂಘದ ಸರ್ವಾನುಮತ ತೀರ್ಮಾನ ಮಾಡಿದಂತೆ ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ ಸರ್.